ಇಲ್ಲಿ ಜಾತ್ರೆ ಆಗ್ತಾ ಉಂಟು ಶಾರದೋತ್ಸವ, ಅದಕ್ಕೆ ನಮ್ಮ ಎರಡೆರಡು ಪಿಕಪ್ ಎಲ್ಲ ಮಾಡ್ತಾರೆ. ನಾವು ಒಂದು ಬಾಡಿಗೆ ತಗೊಳ್ಳಿಲ್ಲ, ಖಾಲಿ ಡೀಸೆಲಿದ್ದು ಮಾತ್ರ. ಒಂದು 20 ವರ್ಷ ಆಯಿತು. ಮತ್ತು ಒಂದು ಇಲ್ಲಿ ರಿಕ್ಷಾದವರು ಯಾರು ಹೋಗೋದಿಲ್ಲ ರಾತ್ರಿಗೆ. 1 ಗಂಟೆ 2 ಗಂಟೆ ರಾತ್ರಿಗೆ ಹೋಗೋದು ನಾನು ಮತ್ತು ನನ್ನ ತಮ್ಮ. ನನ್ನ ಗಾಡಿಯಲ್ಲಿ ಒಂದು 6-7 ಡೆಲಿವರಿ ಆಗಿದೆ ಹಿಂದೂನವರು, ನಮ್ಮವರಲ್ಲಿ ಹಿಂದೂನವರು. ನಾವು 1 ಗಂಟೆ ರಾತ್ರಿ ಹೋಗಿದ್ದೆ ಮಂಗಳೂರಿಗೆ, ಲೇಡಿ ಕ್ರಿಸ್ತನ್ ಮತ್ತು ಬಂಟ್ವಾಳ. ಬರೇ ಪಾಪ ಎಲ್ಲರಿಗೂ ಉಪಹಾರ ಮಾಡ್ತಾನೆ. 1 ಲೋಡು ಹೊಯ್ಗೆ ಅವನು ಫ್ರೀ ಹಾಕಿದ್ದಾನೆ. ಮತ್ತು ಬಾಡಿಗೆ 1,000 ತಗೊಳ್ಳೆ 500-400 ತಗೊಳ್ತಾನೆ ಕಮ್ಮಿ. ಅರ್ಜೆಂಟ್ ಬಾ ಅಂತ ಹೇಳಿ ಕಡಿದು ಬಿಟ್ಟರು. ನಮ್ಮ ತಮ್ಮನನ್ನು ಕೊಂದು ಬಿಟ್ಟರು. ಅವನು ಬರೀ ಒಂದು 700-1,000 ರೂಪಾಯಿ ಬಾಡಿಗೆ ಹೋಗಿ ಕೊಂದು ಬಿಟ್ಟರು ನಮ್ಮ ತಮ್ಮನನ್ನು. ಅಮಾಯಕ. ನಮಗೆ ಗೊತ್ತಿಲ್ಲ ಈಗ ಮಕ್ಕಳಿಗೆ, ನಮ್ಮ ಅವನ ಹೆಂಡತಿಗೆ, ನಮ್ಮ ತಂದೆ ತಾಯಿಗೆ, ನಮಗೆ ಏನು ಮಾಡೋದು. ಅದೇ ದೀಪಕ್ನವರು, ಮೈನು ದೀಪಕ್. ಹಿಂದೆ ಇದ್ದವರನ್ನೆಲ್ಲ ಬಂಧಿಸಬೇಕು. ಇದಕ್ಕೆ ಗಲ್ಲು ಶಿಕ್ಷೆ ಆಗಲೇಬೇಕು. ಇಲ್ಲದಿದ್ದರೆ ಯಾರನ್ನು ಪಾಪದವರನ್ನು ಬಲಿಯಾಗ್ತಾರೆ. ಗಲ್ಲು ಶಿಕ್ಷೆ ಆಗಲೇಬೇಕು. ಇನ್ನು ಯಾರಿಗೆ ಇಂಥದ್ದು ಆಗಬಾರದು. ಇನ್ನು ಯಾರಿಗೆ ಇಂಥ ಅವಸ್ಥೆ ಬರಬಾರ್ದು. ಒಳ್ಳೆ ರೀತಿಯಲ್ಲಿ ಜೀವನ ತೆಗೆಯಬೇಕು. ಅದಕ್ಕೆ ನಾವು ಗಲ್ಲು ಶಿಕ್ಷೆ ಅವನು ಸರ್ಕಾರದಿಂದ ಬೇಡ, ನಂಗಮ್ಮೆ ಸರ್ಕಾರದ ಕೊಡ್ಕೂಡ ಹಂಗೆ ಆಯಿಡಿಪ್ಪ. ಇಲ್ಲಿ ಜಾತ್ರೆ ಆಗ್ತಾ ಉಂಟು ಶಾರದೋತ್ಸವ, ಅದಕ್ಕೆ ನಮ್ಮ ಎರಡೆರಡು ಪಿಕಪ್ ಎಲ್ಲ ಮಾಡ್ತಾರೆ. ನಾವು ಒಂದು ಬಾಡಿಗೆ ತಗೊಳ್ಳಿಲ್ಲ, ಖಾಲಿ ಡೀಸೆಲಿದ್ದು ಮಾತ್ರ. ಒಂದು 20 ವರ್ಷ ಆಯಿತು. ಮತ್ತು ಒಂದು ಇಲ್ಲಿ ರಿಕ್ಷಾದವರು ಯಾರು ಹೋಗೋದಿಲ್ಲ ರಾತ್ರಿಗೆ. 1 ಗಂಟೆ 2 ಗಂಟೆ ರಾತ್ರಿಗೆ ಹೋಗೋದು ನಾನು ಮತ್ತು ನನ್ನ ತಮ್ಮ. ನನ್ನ ಗಾಡಿಯಲ್ಲಿ ಒಂದು 6-7 ಡೆಲಿವರಿ ಆಗಿದೆ ಹಿಂದೂನವರು, ನಮ್ಮವರಲ್ಲಿ ಹಿಂದೂನವರು. ನಾವು 1 ಗಂಟೆ ರಾತ್ರಿ ಹೋಗಿದ್ದೆ ಮಂಗಳೂರಿಗೆ, ಲೇಡಿ ಕ್ರಿಸ್ತನ್ ಮತ್ತು ಬಂಟ್ವಾಳ. ಬರೇ ಪಾಪ ಎಲ್ಲರಿಗೂ ಉಪಹಾರ ಮಾಡ್ತಾನೆ. 1 ಲೋಡು ಹೊಯ್ಗೆ ಅವನು ಫ್ರೀ ಹಾಕಿದ್ದಾನೆ. ಮತ್ತು ಬಾಡಿಗೆ 1,000 ತಗೊಳ್ಳೆ 500-400 ತಗೊಳ್ತಾನೆ ಕಮ್ಮಿ. ಅರ್ಜೆಂಟ್ ಬಾ ಅಂತ ಹೇಳಿ ಕಡಿದು ಬಿಟ್ಟರು. ನಮ್ಮ ತಮ್ಮನನ್ನು ಕೊಂದು ಬಿಟ್ಟರು. ಅವನು ಬರೀ ಒಂದು 700-1,000 ರೂಪಾಯಿ ಬಾಡಿಗೆ ಹೋಗಿ ಕೊಂದು ಬಿಟ್ಟರು ನಮ್ಮ ತಮ್ಮನನ್ನು. ಅಮಾಯಕ. ನಮಗೆ ಗೊತ್ತಿಲ್ಲ ಈಗ ಮಕ್ಕಳಿಗೆ, ನಮ್ಮ ಅವನ ಹೆಂಡತಿಗೆ, ನಮ್ಮ ತಂದೆ ತಾಯಿಗೆ, ನಮಗೆ ಏನು ಮಾಡೋದು. ಅದೇ ದೀಪಕ್ನವರು, ಮೈನು ದೀಪಕ್. ಹಿಂದೆ ಇದ್ದವರನ್ನೆಲ್ಲ ಬಂಧಿಸಬೇಕು. ಇದಕ್ಕೆ ಗಲ್ಲು ಶಿಕ್ಷೆ ಆಗಲೇಬೇಕು. ಇಲ್ಲದಿದ್ದರೆ ಯಾರನ್ನು ಪಾಪದವರನ್ನು ಬಲಿಯಾಗ್ತಾರೆ. ಗಲ್ಲು ಶಿಕ್ಷೆ ಆಗಲೇಬೇಕು. ಇನ್ನು ಯಾರಿಗೆ ಇಂಥದ್ದು ಆಗಬಾರದು. ಇನ್ನು ಯಾರಿಗೆ ಇಂಥ ಅವಸ್ಥೆ ಬರಬಾರ್ದು. ಒಳ್ಳೆ ರೀತಿಯಲ್ಲಿ ಜೀವನ ತೆಗೆಯಬೇಕು. ಅದಕ್ಕೆ ನಾವು ಗಲ್ಲು ಶಿಕ್ಷೆ ಅವನು ಸರ್ಕಾರದಿಂದ ಬೇಡ, ನಂಗಮ್ಮೆ ಸರ್ಕಾರದ ಕೊಡ್ಕೂಡ ಹಂಗೆ ಆಯಿಡಿಪ್ಪ.